Hi all, welcome back to my YouTube channel. ನೋಡಿ ಏನೇನು ತಗೊಂಡೆ ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ. ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನು. ನಾಳೆಯಿಂದ 1ನೇ ತಾರೀಕು ಅಲ್ವಾ, 1ನೇ ತಾರೀಕಿಂದ ನನ್ನ ಮಗಳಿಗೆ ಸ್ಟಾರ್ಟ್ ಆಗ್ತಿದೆ. ನನ್ನ ಮಗಂದೇನೋ ಒಂದು ಸ್ವಲ್ಪ ಅವನದು ನಾಳೆನೇ ಸ್ಟಾರ್ಟ್ ಆಗಬೇಕಿತ್ತು. ಬಟ್ ಏನೋ ರಿನೋವೇಷನ್ ಏನೋ ಇದೆ ಸ್ಕೂಲಲ್ಲಿ ಅಂದ್ಬಿಟ್ಟು 10ನೇ ತಾರೀಕಿಗೆ ಇದು ಮಾಡಿದ್ದಾರೆ. ಅವನಿಗೂ ಶೂ ಎಲ್ಲ ಏನೂ ಕೊಡಿಸಿರ್ಲಿಲ್ಲ, ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಸೊ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಇವತ್ತು ಹೋಗ್ಬಿಟ್ಟು ನೋಡಿ ತೊಗೊಂಬಂದಿದ್ದೀವಿ. ಶೂವು ನನ್ನ ಮಗನಿಗೆ ಇದು ಬ್ಲ್ಯಾಕ್ ಶೂವು ಬಾಟದಲ್ಲಿ ತೊಗೊಂಡ್ವಿ. ಚೆನ್ನಾಗಿದೆ, ಬಾಟದಲ್ಲಿ ಒಂಥರ ಲುಕ್ಕು ಚೆನ್ನಾಗಿದೆ, ಒಂದು ವರ್ಷಕ್ಕೆ ಬಾಳಿಕೆನೂ ಬರುತ್ತೆ. ನನ್ಗೆ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ. ನಿಮಗೂ ನೋಡಿ ಇಷ್ಟ ಆದರೆ ತೊಗೊಳ್ಳಿ. ಇದು ಬ್ಲ್ಯಾಕ್ ಕಲರ್ದು ಇದು ಶೂವು. ಆಮೇಲೆ ಇನ್ನೊಂದು ಶೂ ತೊಗೊಂಡ್ವಿ, ವೈಟ್ ಕಲರ್ದು ಇರಲಿಲ್ಲ, ವೈಟ್ ಕಲರು ಬೇಕಿತ್ತು ಅಂದ್ಬಿಟ್ಟು ವೈಟ್ ಕಲರ್ ಶೂ ತೊಗೊಂಡ್ವಿ. ವೈಟ್ ಕಲರ್ ಶೂನು ನೋಡಿ ತೋರಿಸ್ತೀನಿ. ನೋಡಿ ಈ ಥರ ವೈಟ್ ಶೂ ತೊಗೊಂಡ್ವಿ. ಈ ಥರನೇ ಸ್ಕೂಲ್ಗೆಲ್ಲ ಹಾಕೊಂಡು ಹೋಗ್ತೀವಿ. ವೈಟ್ ಶೂ ತೊಗೊಂಡ್ವಿ. ಇದೆರಡು ಜೊತೆನೂ ನನ್ನ ಮಗುಗೆ ಅಂತ ತೊಗೊಂಡ್ವಿ, ನಮಗೆ ಸ್ಕೂಲ್ಗೆ ಅಂತ. ಮಕ್ಕಳಿಗೆ ನೋಡಿ ಸ್ಕೂಲ್ಗೆ ನಮಗೆ ಸೇರಿಸ್ಬೇಕಾದ್ರೆ ನಾವು ಇರೋ ಶೂಗಳನ್ನೇ ಹಾಕೊಂಡು ಹೋಗ್ತಾ ಇದ್ವಿ, ಯಾವುದೋ ಇರಲಿ ಏನೋ ಅಂದ್ಕೊಂಡು. ಈಗ ಹಂಗಲ್ಲ, ವರ್ಷನೂ ಒಂದೊಂದು ಶೂ ಕೊಡಿಸ್ತಾ ಇರಬೇಕು, ವರ್ಷಕ್ಕೂ ಒಂದೊಂದು ಇದು ಮಾಡ್ತಾ ಇರಬೇಕು. ಅಂದರೆ ಇವನಿಗೇನು ವರ್ಷ ಕೊಡಿಸಿರ್ಲಿಲ್ಲ, 2 ವರ್ಷ ಆಗಿತ್ತು ಕೊಡಿಸಿ. ಬಟ್ ಈಗ ಸ್ವಲ್ಪ ಕೊಡ್ಸೋಣ ಅಂದ್ಬಿಟ್ಟು ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಹೊಸದು ಕೊಡಿಸಿದ್ವಿ. ಇವೆರಡು ತೊಗೊಂಡು ಬಂದ್ವಿ. ನೆಕ್ಸ್ಟು ಅದಕ್ಕೆ ಮತ್ತೆ ನನ್ನ ಮಗಳೂ ಸೇರಿಸಿದ್ವಿ ಸ್ಕೂಲ್ಗೆ. ಅವಳಿಗೂ ನೋಡಿ ಸಾಕ್ಸು, ಅವಳದೊಂದು ಕ್ರಾಕ್ಸು, ಶೂವು, ಸ್ಲಿಪ್ಪರು ಎಲ್ಲ ತೊಗೊಂಡು ಬಂದ್ವಿ. ಮತ್ತು ಇವನಿಗೆ ಇದು ಬ್ರಷ್ಷು, ಇದು ಹೊಡಿಯೋದಕ್ಕೆ ಏನೋ ವೈಟ್ ಶೂಗೆ ಪಾಲಿಶ್ ಎಲ್ಲ. ಆಮೇಲೆ ಊಟದ ಬಾಕ್ಸು ಇರಲಿಲ್ಲ, ಊಟದ ಬಾಕ್ಸು ನೋಡಿ ತಗೊಂಡ್ವಿ. ಚೆನ್ನಾಗಿದೆ, ಒಂಥರ ನೋಡೋದಕ್ಕೂ ಲುಕ್ ಆಗಿದೆ. ಯಾವ ಥರ ಇದೆ ನೋಡಿ ನೀವೇ, ಈ ಥರ ಬರುತ್ತೆ. ಇದು ಇದು ಏನಾದ್ರು ಸ್ನ್ಯಾಕ್ಸು ಇಲ್ಲ ಏನಾದ್ರು ಒಂದು ಹಾಕೊಬೋದು ಮಕ್ಕಳಿಗೆ. ಇದು ಚಿಕ್ಕದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ. ಇದು ನನ್ನ ಮಗಳಿಗೆ ಅಂತ ತೊಗೊಂಡಿದ್ದೀನಿ. ಅವಳು ಇನ್ನೂ ಚಿಕ್ಕವಳಲ್ವಾ, ಸ್ನ್ಯಾಕ್ಸ್ ಐಟಮ್ಸ್ ಅಷ್ಟೇ ಅವಳಿಗೆ ಇನ್ನೂ ಹೇಳ್ತಾ ಇರ್ತಾರೆ, ಪ್ರೀ ನರ್ಸರಿ ಆಗಿರೋದ್ರಿಂದ. ಸೊ ಅದಕ್ಕೆ ಅವಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಳಿಗೆ ಈ ಥರ ತೊಗೊಂಡಿದ್ದೀನಿ. ಆಮೇಲೆ ಇದು ನನ್ನ ಮಗ ತೊಗೊಂಡ, ಅವ್ನಿಗೆ ಇಷ್ಟ ಆಯಿತು ಅಂದ್ಬಿಟ್ಟು. ನೋಡಿ ಈ ಥರ ಬರುತ್ತೆ. ಈ ಥರ ಇಲ್ಲೊಂದು ಬಾಕ್ಸ್ ಕೊಟ್ಟಿರ್ತಾರೆ, ಈ ಥರ ಒಂದು ಬಾಕ್ಸು, ಅದರೊಳಗಡೆ ಈ ಥರ ಒಂದು ಬಾಕ್ಸು. ಈ ಬಾಕ್ಸಲ್ಲಿ ಏನಾದರೂ ಅದೇ ಡ್ರೈ ಫ್ರೂಟ್ಸು ಆ ಥರ ಏನಾದರೂ ಹಾಕೋಬೋದು, ಸ್ನ್ಯಾಕ್ಸ್ ಐಟಮ್ಸು. ಇಲ್ಲಾಂದರೆ ಸಾಂಬಾರು, ಚಟ್ನಿ ಯಾವುದೋ ಒಂದು ಹಾಕ್ಕೊಂಡು ಹೋಗ್ಬೋದು. ಇದನ್ನು ಅವ್ನಿಗೆ ಇಷ್ಟ ಆಯಿತು ಅಂತ ತೊಗೊಂಡಿದ್ದಾನೆ. ಇದಕ್ಕೆ ಮಾಮೂಲಿ ಅನ್ನ, ಇಡ್ಲಿ, ದೋಸೆ ಏನಾದರೂ ಹಾಕ್ಬೋದು. ಆಮೇಲೆ ವಾಟರ್ ಬಾಟಲ್ ತೊಗೊಂಡ್ವಿ. ಎರಡರದಕ್ಕೂ ವಾಟರ್ ಬಾಟಲು ಇದಾಗ್ಬಿಟ್ಟಿತ್ತು. ಇದು ನನ್ನ ಮಗನ ವಾಟರ್ ಬಾಟಲು, ಮಿಲ್ಟನ್ದು. ಎಲ್ಲ ಆಲ್ಮೋಸ್ಟು ನಾನು ಮಿಲ್ಟನ್ದೇ ತೊಗೊಂಡಿದ್ದೀನಿ ವಾಟರ್ ಬಾಟಲ್ ಎಲ್ಲ, ಯಾಕಂದರೆ ಚೆನ್ನಾಗಿರುತ್ತೆ. ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಮಿಲ್ಟನಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಇದಕ್ಕೆ ನೋಡಿ ಈ ಥರ ಲಾಕ್ ಇದೆ. ಹಿಂಗೆ ಲಾಕ್ ತೆಗಿಯೋದು, ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ, ಮತ್ತು ಹಿಂಗೆ ಕ್ಲೋಸ್ ಮಾಡಿದ್ರೆ ಆಗುತ್ತೆ. ಇದು ಮಕ್ಕಳಿಗೆ ಚೆನ್ನಾಗಿರುತ್ತೆ, ಕಮ್ಮಿನೂ. ಮತ್ತು ಇದು ಅಮೌಂಟ್ ಬಂದು ಜಸ್ಟ್ 315 ಕೊಟ್ಟಿದ್ದೀನಿ ನಾನು, 315 ರೂಪಾಯಿ ಅಷ್ಟೇನೆ. ಇದಕ್ಕೂ ನಾನು ಎಷ್ಟು ಪ್ರೈಸ್ ಕೊಟ್ಟೆ ಅಂತಂದರೆ 260 ರೂಪಾಯಿ ಕೊಟ್ಟೆ ಈ ಬಾಕ್ಸ್ಗೆ. ಈ ಬಾಕ್ಸ್ಗೆ 249 ರೂಪಾಯಿ ಕೊಟ್ಟೆ. ಎರಡೂ ಅದೇ 250 ಅಂದ್ಕೊಳ್ಳಿ, 250 ರೂಪಾಯಿ ಆಯಿತು. ಇದು 250, ಇದು 250 ಕೊಟ್ಟಿದ್ದೀನಿ. ಈ ಶೂ ಅಷ್ಟೇ, ಶೂ ಏನು ಜಾಸ್ತಿ ಏನಿಲ್ಲ, ಬಾಟದಲ್ಲಿ ಎಷ್ಟು 400 ರುಪೀಸ್ ಏನೋ ಕೊಟ್ಟಿರೋದು ಅಷ್ಟೇ ನನಗೆ. ಮತ್ತು ನನ್ನ ಮಗಳಿಗೆ ನೋಡಿ ಇದೆ ಶೂ, ಅವಳಿಗೆ ನಾಳೆಯಿಂದ ಕ್ರಾಕ್ಸ್ ಹಾಕಿ ಕಳಿಸ್ಬೇಕು. ಅವಳಿಗೆ ಶೂ ಇಲ್ಲ, ಈ ಥರನೇ ಹಾಕಿ ಕಳಿಸ್ಬೇಕು ಅಂತ ಅಂದರು. ಸೊ ಅವಳಿಗೆ ಅಂತ ತೊಗೊಂಡ್ಬಂದಿದ್ದೀವಿ.
ಅದನ್ನು ತಗೊಂಡು ಮತ್ತು ಅವಳಿಗೆ ಇದು ಸಾಕ್ಸು, ಅವಳಿಗೆ ನೆನೆ ಸಾಕ್ಸು ಜೊತೆಗೆ ಇದು ಹಾಕಿ ಕಳ್ಸೋಣ ಅಂತ ತೊಗೊಂಡಿದ್ದೀವಿ. ಈ ಸಾಕ್ಸ್ ಬಂದು 70 ರೂಪಾಯಿ ಅಷ್ಟೇ. ಇದು 300 ರೂಪಾಯಿ ಇದು ಕ್ರಾಕ್ಸು. ಎರಡು ಜೊತೆ ತೊಗೊಂಡಿದ್ದೀನಿ, ಒಂದಿಲ್ಲ ಅಂದರೆ ಒಂದು ಆಗುತ್ತೆ ಅಂದ್ಬಿಟ್ಟು, ವರ್ಷವಿಡೀ ಬೇಕಲ್ಲ. ಸೊ 2 ಜೊತೆ ಇದ್ದರೆ ಸರಿ ಅಂದ್ಬಿಟ್ಟು ಇದೊಂದು ಜೊತೆ ತೊಗೊಂಡಿದ್ದೀನಿ. ಈಗ ಹಾಕಿ ನೋಡಿದೆ, ಇದನ್ನು ಅವಳಿಗೆ ಸೈಜು ಕರೆಕ್ಟಾಗಿದೆ, ಅದಕ್ಕೆ ನೋಡೋಣ ಅಂತ ಹಾಕಿ ನೋಡಿಬಿಟ್ಟು ಇದು ಮಾಡಿದ್ವಿ. ಚೆನ್ನಾಗಿದೆ. ಮತ್ತು ಇದು ಬ್ಲ್ಯಾಕ್ ಕಲರ್ಗೆ ಪಾಲಿಶು. ನನ್ನ ಮಗ ಪೆನ್ಸಿಲ್ ಇಲ್ಲ ಅಂತ ಅಂತಿದ್ದ, ಸೊ ಅವನಿಗೆ ಅಂತ ಪೆನ್ಸಿಲ್ ಕೊಡಿಸಿದ್ದೀನಿ. ಆಮೇಲೆ ಇದು ನಮ್ಮ ಯಜಮಾನ್ರು ತೊಗೊಂಡ್ರು, ಅವರೊಂದು ಬಾಟಲು, ಇದು ಅವ್ರಿಗೆ ಬಾಟಲು. ಇದು ಎಲ್ಲ ಆಲ್ಮೋಸ್ಟ್ ಹೇಳಿದ್ನಲ್ಲ, ಮಿಲ್ಟನ್ನಲ್ಲೇ ನಾನು ತೊಗೊಂಡಿರೋದು, ಎಲ್ಲ ಮಿಲ್ಟನ್ದೇನೆ. ಇದು ಮಿಲ್ಟನ್ದೇನೆ. ಇದು ಬಂದು 349. ಇದು ಈ ಥರ ಬರುತ್ತೆ. ಇದು ಈ ಥರ ಓಪನ್ ಮಾಡೋದು. ಆಮೇಲೆ ಮಿಲ್ಟನ್ದು ಏನಂದ್ರೆ ಇದು ಮಿಲ್ಟನ್ದಲ್ವಾ, ಅಷ್ಟು ಇದು ಏನು ಇದಾಗೋದಿಲ್ಲ, ಚೆನ್ನಾಗಿರುತ್ತೆ ಮಿಲ್ಟನ್. ನನಗೆ ಮಿಲ್ಟನ್ನಲ್ಲಿ ಸ್ವಲ್ಪ ಹೋದ ವರ್ಷ ನನ್ನ ಮಗುಗೊಂದು ಕೊಡಿಸಿದ್ದೆ, ಅದು ಬಾಳಿಕೆ ಬಂದಿತ್ತು ಅಂದ್ಬಿಟ್ಟು ಈಗ ಇದನ್ನೇ ತೊಗೊಂಡಿದ್ದೀನಿ ಮಿಲ್ಟನ್ನಲ್ಲಿ. ನಮ್ಮ ಯಜಮಾನ್ರು ತೊಗೊಂಡು ಒಂದು. ಇದು ನನ್ನ ಮಗಳಿಗೆ ಇನ್ನೂ ಅವಳಿಗೆ ಕ್ಲೀನಾಗಿ ಕುಡಿಯೋಕ್ಕೆ ಬರೋದಿಲ್ಲಲ್ಲ, ಸೊ ಅದಕ್ಕೆ ಸಿಪ್ಪರಲ್ಲಿ ಇರಲಿ ಅಂದ್ಬಿಟ್ಟು ಸಿಪ್ಪರ್ ಟೈಪಲ್ಲಿ ತೊಗೊಂಡಿದ್ದೀನಿ. ಈ ಥರ ಬರುತ್ತೆ. ಇದು ನೋಡಿ ಯಾವ ಥರ ಇದೆ ಅಂತ. ಇದು ನೋಡಿ, ಇದು ಈ ಥರ ಹಿಂಗೆ ಇದು ಬರುತ್ತೆ ಪೈಪು, ಅದರೊಳಗಡೆ ಈ ಥರ ಬಾಟಲ್ ಬರುತ್ತೆ. ಈ ಥರ ಬಾಟಲ್ ಬಂದು ಈ ಥರ ಪೈಪ್ ಬರುತ್ತೆ. ಇದನ್ನು 360 ಕೊಟ್ಟೆ ಇದಕ್ಕೆ. ಚೆನ್ನಾಗಿದೆ. ಇದು ಮಿಲ್ಟನ್ನೇನೆ, ಕಲರ್ ಬ್ಲ್ಯಾಕಲ್ಲೇ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಮಕ್ಕಳಿಗೆ ಯಾವ ಥರ ಇದ್ರೂ ಇಷ್ಟ ಆಗ್ಬಿಡುತ್ತೆ ಅಲ್ಲ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಇದೆಲ್ಲ ನೋಡ್ಬಿಟ್ಟು. ಅಯ್ಯೋ ನಂದು ಕೊಡು ಅಂತಾರೆ. ನಾಳೆ ಸ್ಕೂಲ್ಗೆ ಬೇರೆ ಹೋಗ್ತಿದ್ದಾಳೆ, ಅದು ಯಾವ ಥರ ಹೋಗ್ತಾಳೆ ಏನು ಅನ್ನೋದೇ ಗೊತ್ತಿಲ್ಲ. ನನಗೂ ಒಂಥರ ಟೆನ್ಷನ್ ಆಗ್ತಾಯಿದೆ. ಅವಳು ಸ್ಕೂಲ್ಗೆ ಹೋಗ್ತಾಳ, ಅಳ್ತಾಳ, ಏನು ಮಾಡ್ತಾಳೆ ಅಂತ ನೋಡಬೇಕು. ನಾಳೆ ಏನು ಮಾಡ್ತಾಳೆ ಅಂತ, ಅವಳೇನು ಮಾಡ್ತಾಳೆ ಅಂದ್ಬಿಟ್ಟು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಅಷ್ಟಾಯ್ತು. ನೆಕ್ಸ್ಟು ಅವಳಿಗೆ ಅಂದ್ಬಿಟ್ಟು ನೋಡಿ, ಅವಳು ಸ್ಕೂಲ್ಗೆ ಹೋಗ್ತಾಳೆ ಅಂದ್ಬಿಟ್ಟು ಏನೇನೆಲ್ಲ ತೊಗೊಂಡಿದ್ದೀವಿ ನೋಡಿ. ಅವಳಿಗೇನೆ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ತೊಗೊಂಡಿರೋದು ನೋಡಿ. ಪೆಟಿಕೋಟು ತೊಗೊಂಡೆ. ಇದು ಬಂದು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ. ವಿಶಾಲ್ ಮಾರ್ಟಲ್ಲಿ 45 ರೂಪೀಸ್ ಇದು ಅವಳಿಗೆ ಅಂತ ಒಳಗಡೆ ಹಾಕಿ ಕಳ್ಸೋಣ ಅಂದ್ಬಿಟ್ಟು. ಸ್ಕೂಲ್ ಡ್ರೆಸ್ ಒಳಗಡೆಗೆ ಇಷ್ಟ ಆಯಿತು ಅಂತ ತೊಗೊಂಡೆ. 2 ತೊಗೊಂಡೆ. 2ರಿಂದ 80 ರೂಪೀಸ್ 90 ರೂಪೀಸ್ ಆಯಿತು. 45 ಅಲ್ಲ ಅದಕ್ಕೆ. ಆಮೇಲೆ ಇದನ್ನು ಅವ್ರ ಸ್ಕೂಲಲ್ಲಿ ಹೇಳಿದರು ನ್ಯಾಪ್ಕಿನ್ ಕಳಿಸ್ಬೇಕು ಅಂತ, ಇದು ಹಾಕ್ಕೊಂಡು ಹಿಂಗೆ ಊಟ ಮಾಡೋಕ್ಕೆ ಅಂತ. ಸೊ ಇದನ್ನು ಒಂದು 3 ತೊಗೊಂಡಿದ್ದೀನಿ. ಎಲ್ಲ ವಿಶಾಲ್ ಮಾರ್ಟಲ್ಲೇ ಇದೆಲ್ಲ ತೊಗೊಂಡಿದ್ದು, ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಇದು 3. ಇದನ್ನು ಚಡ್ಡಿ ಅವಳಿಗೆ ಇರಲಿಲ್ಲ ಚಡ್ಡಿ, ಸೊ 2 ಚಡ್ಡಿ ತೊಗೊಳ್ಳೋಣ ಅಂದ್ಬಿಟ್ಟು ಚಡ್ಡಿ ತೊಗೊಂಡಿದ್ದೀನಿ ಅವಳಿಗೆ ಸ್ಕೂಲ್ಗೆ ಹಾಕಿ ಕಳಿಸೋದಕ್ಕೆ ಅಂತ. ಇದೊಂದು ಸಾಕ್ಸು. ಈ ಸಾಕ್ಸೂ ಚೆನ್ನಾಗಿದೆ, ಅಂದರೆ ಡಿಸೈನ್ ಇದೆ. ಡಿಸೈನ್ ಇರೋದಕ್ಕೆ ಈ ಸಾಕ್ಸ್ ತೊಗೊಂಡಿದ್ದೀನಿ. ಇದೂ ಹಾಕ್ಬೋದು, ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಇದನ್ನು ತೊಗೊಂಡಿದ್ದೀನಿ. ಇದು 60 ರೂಪೀಸ್ ಅಷ್ಟೇ. ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಆಮೇಲೆ ಇದು ನನ್ನ ಮಗಳಿಗೆ ಊಟದ ಬಾಕ್ಸ್ ಇಡೋದಕ್ಕೆ. ಇದು ಊಟದ ಬಾಕ್ಸ್ದು ಬ್ಯಾಗು. ಊಟದ ಬಾಕ್ಸ್ ಇಟ್ಟು ನೀರು ಬಾಟಲ್ ಇಡೋದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಚಿಕ್ಕದಾಗಿ. ಅವಳು ಇನ್ನೂ ಚಿಕ್ಕವಳಲ್ವಾ, ಸೊ ಕಮ್ಮಿ ಚಿಕ್ಕದಾಗಿ ಇರಲಿ ಅಂದ್ಬಿಟ್ಟು ಚಿಕ್ಕದಾಗೆ ತೊಗೊಂಡಿದ್ದೀನಿ ಅವಳಿಗೆ. ಜಾಸ್ತಿ ದೊಡ್ಡದು ಬೇಡ ಅಂದ್ಬಿಟ್ಟು. ನೀರು ಎಲ್ಲ ಇಡೋದಕ್ಕೆ ಆಗುತ್ತೆ ಅಂತ. ಇಷ್ಟು ಸ್ಪೇಸ್ ಇದೆ ಇದಕ್ಕೆ ನೋಡಿ. ಈ ಥರ ಇದೆ ಸ್ಪೇಸು, ಚೆನ್ನಾಗಿದೆ. ಇದು 150 ರೂಪೀಸ್ ಆಯ್ತು ಇದು ಅಷ್ಟೇ. ನೆಕ್ಸ್ಟು ನನ್ನ ಮಗುಗೆ ತೊಗೊಂಡಿದ್ದೀನಿ. ಅವನು ಇದು ಇಷ್ಟಪಟ್ಟ, ಇದು ಇದೇ ಬೇಕು ಅಂತ. ಸೊ ಆಯಿತು ಅಂದ್ಬಿಟ್ಟು ಅವನಿಗೂ ಇದು ಕೊಡಿಸಿದ್ದೀನಿ. ಪಾಂಡ ಲಂಚ್ ಬ್ಯಾಗ್ ಬೇಕಿತ್ತಂತೆ, ಅವ್ನು ಇಷ್ಟ ಅಂದ್ಬಿಟ್ಟು ಅವನು ಇದೇ ಬೇಕು ಅಂತ ತೊಗೊಂಡಿದ್ದಾನೆ ನೋಡಿ. ಅವನದು ಈ ಥರ ಇದೆ ಸ್ಪೇಸ್ ಎಲ್ಲ, ತುಂಬ ಚೆನ್ನಾಗಿದೆ. ಬಟ್ಟೆನೂ ಚೆನ್ನಾಗಿದೆ.
ಇದು ಬೇರೆ ಕಡೆ ತಗೊಂಡಿದ್ದು. ಇದು ಉಳ್ಳಾಳ ಹತ್ರ ಒಂದು ಅಂಗಡಿ ಇದೆ, ಬ್ಯಾಗ್ ಅಂಗಡಿನೇ ಫುಲ್ಲು. ಅದು ಬರೀ ಬ್ಯಾಗ್ಗಳು ಆ ಥರ ಇರೋದೇ ನೋಡಿ. ಈ ಕೆಳಗಡೆ ಎಲ್ಲ ಯಾವ ಥರ ಇದೆ ಫಿನಿಶಿಂಗು ಅಂತ. ಎಷ್ಟು ಅಂದರೆ ಇದು 400 ರೂಪಾಯಿ. 400 ಎಷ್ಟು ಎಷ್ಟು ಇದು ಬಿಲ್ಲು ಇದು 450 ಏನೋ ಇರಬೇಕು. ಅದು ಬಿಲ್ಲು ಎಲ್ಲೋ ಇದೆ, ಸಿಗ್ತಾ ಇಲ್ಲ. 450 ಏನೋ ಕೊಟ್ಟೆ ಇದಕ್ಕೆ. ಇದು ಚೆನ್ನಾಗಿದೆ. ಇಲ್ಲೊಂದು ಜಿಪ್ ಬರುತ್ತೆ, ಇಲ್ಲೊಂದು ಜಿಪ್ ಬರುತ್ತೆ. ಇಲ್ಲೂ ಏನಾದರೂ ಇಟ್ಕೋಬೋದು. ಇಲ್ಲೊಂದು ಜಿಪ್ಪು, ಮತ್ತು ಈ ಕಡೆಗೆ ನೀರು ಇಟ್ಕೊಳ್ಳೋಕ್ಕೆ ಬಾಟ್ಲಿಗೆ ಒಂದು ಕೊಟ್ಟಿದ್ದಾರೆ. ಇಲ್ಲಾದರೂ ಇಟ್ಕೋಬೋದು, ಒಳಗಡೆ ಆದರೂ ಇಟ್ಕೋಬೋದು. ಅವ್ನಿಗೆ ಯಾವ್ದು ಇಷ್ಟ ಬರುತ್ತೋ ಹಂಗೆ ಇಟ್ಕೋಬೋದು. ಚೆನ್ನಾಗಿದೆ ತುಂಬಾ. ನೋಡಿ ಕ್ವಾಲಿಟಿನೂ ಚೆನ್ನಾಗಿದೆ, ದಪ್ಪನೂ ಚೆನ್ನಾಗಿದೆ, ಅಷ್ಟು ಬೇಗ ಅರ್ಧೋಗೋದು ಇಲ್ಲ. ಸ್ಪೇಸು ಅಷ್ಟೇ ಜಾಸ್ತಿ ಇದೆ ನೋಡಿ, ಇಷ್ಟು ಇದೆ ಸ್ಪೇಸು. ಅವನು ಬಾಕ್ಸ್ ಇಟ್ಕೊಂಡು ಬಾಟಲ್ ಇಟ್ಕೋಬೋದು ಆರಾಮಾಗಿ. ನೋಡಿ ಬಾಟಲ್ಗೂ ಜಾಗ ಆಯಿತು. ಇಷ್ಟು ಈ ಥರ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಯಜಮಾನ್ರು ಒಂದು ತೊಗೊಂಡ್ರು ಬ್ಯಾಗು. ಅವರು ಊಟ ತೊಗೊಂಡು ಹೋಗೋದಕ್ಕೆ ಬ್ಯಾಗ್ ಇರಲಿಲ್ಲ ಅಂದ್ಬಿಟ್ಟು ಈ ಬ್ಯಾಗ್ ತೊಗೊಂಡ್ರು. ಅವ್ರದ್ದು ತುಂಬ ಅವರು ನೀರು ಎಲ್ಲ ಇಟ್ಕೊತಾರಲ್ಲ, ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ದೊಡ್ಡದಾಗಿರಲಿ ಅಂದ್ಬಿಟ್ಟು ನೋಡಿ ದೊಡ್ಡದಾಗಿ ತೊಗೊಂಡಿರೋದು. ಇಷ್ಟು ಉದ್ದ ಬರುತ್ತೆ. ಇದೂ 300 ರೂಪಾಯಿ, 350 400 ರೂಪಾಯಿ ಕೊಟ್ಟೆ ಇದಕ್ಕೂ. ಈಗ ನನ್ನ ನೋಡಿ ಯಾವ ಥರ ಇದೆ ಅಂತ. ಈ ಥರ ಇದೆ, ಹಿಂಗೆ ಇಟ್ಕೋಬೋದು. ಇದೆ ದೊಡ್ಡದಾಗಿ ಎತ್ಕೊಂಡು ಹೋಗ್ಬೋದು, ಎಲ್ಲಿ ಹೋಗೋದು ಹಿಂಗೆ ಎತ್ಕೊಂಡು ಹೋಗ್ಬೋದು. ಚೆನ್ನಾಗಿದೆಯಾ ನೋಡಿ. ಇವತ್ತೆಲ್ಲ ಇಷ್ಟು ಶಾಪಿಂಗ್ ಮಾಡಿರೋದು. ಇವತ್ತು ಬೆಳಗ್ಗೆಯಿಂದ ಬರೀ ಶಾಪಿಂಗೇ ಆಗೋಯ್ತು. ಏನಕ್ಕೆ ಅಂದರೆ ನಾಳೆ ನಮ್ಮ ಮಗಳು ಸ್ಕೂಲ್ಗೆ ಹೋಗ್ತಾಳೆ, ಮತ್ತು ನನ್ನ ಮಗನಿಗೂ ಎಲ್ಲ ತೊಗೋಬೇಕಿತ್ತಲ್ಲ. ಇನ್ನು ನಮ್ಮ ಯಜಮಾನ್ರಿಗೆ ಟೈಮ್ ಸಿಗೋದಿಲ್ಲ, ಅವರು ಕೆಲ್ಸಕ್ಕೆ ಹೋಗಬೇಕು. ಇವತ್ತು ಭಾನುವಾರ ಆಗಿತ್ತು ಅಂದ್ಬಿಟ್ಟು ರಜೆ ಇತ್ತು ಅಂತ ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಇವತ್ತು ಬಂದಿದ್ದೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.